ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತರಂಗಿಣಿ ಅಕ್ಕ ಮಹಾದೇವಿಯವರನ್ನು ಕುರಿತಾದ ಕಾದಂಬರಿ. ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ. ಭಾಗ 1. ಇದರಲ್ಲಿ ಅಧ್ಯಾಯ 2 ಸಾತ್ವಿಕ ಸಂಸಾರ. ಉಡುತಡಿಯು ಮಲೆನಾಡ ಮಾತೆಯ ಮಡಿಲ ಮಗುವಾಗಿ ಕಂಗೊಳಿಸುವ ಪಟ್ಟಣ. ಪ್ರಕೃತಿ ಮಾತೆಯ ಮನೋಹರ ರೂಪವನ್ನು ಗುತ್ತಿಗೆ ಹಿಡಿದಂತಿತ್ತು ಆ ನಾಡು. ವನರಾಜಿಯ ದಟ್ಟ ಸಂಪತ್ತು ಪ್ರಕೃತಿ ಮಾತೆಯುಟ್ಟ ಹಸಿರು ಪಟ್ಟಾವಳಿ ಸೀರೆಯ ನೆರಿಗೆಯಂತಿತ್ತು. ಎತ್ತ ನೋಡಿದಡತ್ತ ಕಣ್ಸೆಳೆಯುವ ಹಚ್ಚ ಹಸುರಿನ ಹುಲ್ಲು ಹಾಸಿಗೆ, ಭವ್ಯ ವೃಕ್ಷ ಸಮೂಹ, ತೀಡಿ ಬಂದು ನಲಿಸುವ ತಂಗಾಳಿ. ಇಂತಹ ಪಟ್ಟಣದ ವ್ಯವಹಾರ ಕ್ಷೇತ್ರದಲ್ಲಿ ಸುಪ್ರಸಿದ್ಧ ಶ್ರೇಷ್ಠ ಹರದ ಓಂಕಾರ ಶೆಟ್ಟಿ. ಸಾತ್ವಿಕ ಗುಣವೇ ಸಾಕಾರ ತಳೆದ ಪತ್ನಿ ಲಿಂಗಮ್ಮ. ಇಬ್ಬರ ಸ್ವಭಾವ, ಅಭಿರುಚಿ, ಆಕಾಂಕ್ಷೆ ಒಂದುಗೂಡಿದ್ದವು. ಜನ್ಮತಃ ಅವರು ಪರಂಪರಾಗತವಾಗಿ ಶೆಟ್ಟರ ಮನೆತನದವರು. ಊರಿಗೆ ಶ್ರೇಷ್ಠ ವ್ಯಾಪಾರಿಯಾದ್ದರಿಂದ ಇತ್ತೀಚೆಗೆ ಕಲ್ಯಾಣ ಶೆಟ್ಟರೆಂಬ ಅಡ್ಡ ಹೆಸರು ರೂಢಿಗೊಳ್ಳುತ್ತಿತ್ತು. ಕೆಲವರು ನೇಯ್ಗೆಯ ಉದ್ಯೋಗವನ್ನು ಕೈಗೊಂಡವರು, ಮತ್ತೆ ಕೆಲವರು ಇತರ ವ್ಯಾಪಾರ ಕೈಗೊಂಡವರು. ಓಂಕಾರ ಶೆಟ್ಟಿಯ ತಂದೆಗೆ ಇಬ್ಬರು ಸುಪುತ್ರರು. ಹಿರಿಯಣ್ಣ ಶಿವದೇವ ಶೆಟ್ಟಿ, ಕಿರಿಯವನು ಓಂಕಾರ. ಮೊದಲಿನಿಂದಲೂ ಓಂಕಾರನದು ಅಂತರ್ಮುಖ ಸ್ವಭಾವ. ಭಾವುಕ ಹೃದಯಿಯಾದ ಅವನು ಅಧ್ಯಯನ, ಧ್ಯಾನ, ಮೌನಗಳಲ್ಲಿ ಬಾಲ್ಯದಿಂದಲೂ ಕಾಲ ಕಳೆದ. ತಂದೆಗೆ ಮುಪ್ಪಡರಿ ಅಂತ್ಯಕಾಲ ಸಮೀಪಿಸುವಾಗಲೇ ಹತ್ತಿರದ ಊರಿನ ಲಿಂಗಮ್ಮನನ್ನು ವಿವಾಹ ಮಾಡಿದರು. ವಿವಾಹ ಮಾಡಿ ಕೆಲವು ತಿಂಗಳಲ್ಲಿ ತಂದೆಯು ದೈವಾಧೀನನಾದ. ಅಣ್ಣ ಶಿವದೇವ ಶೆಟ್ಟಿ ವ್ಯವಹಾರ ಚತುರ. ವ್ಯಾಪಾರದ ಬೆಳವಣಿಗೆ, ಸಿರಿತನದ ವೃದ್ಧಿ ಈ ಮಿತವಲಯವನ್ನು ದಾಟಿ ಬುದ್ಧಿಯನ್ನು ಓಡಿಸಲು ಯತ್ನಿಸುತ್ತಿರಲಿಲ್ಲ. ಅವನಿಗೆ ಓಂಕಾರನ ಅಂತರ್ಮುಖ ವ್ಯಕ್ತಿತ್ವ ಸರಿ ಬರಲಿಲ್ಲ. ಆಗಾಗ ತಮ್ಮನು ಮಠ ಮಂದಿರಗಳಿಗೆ ಹೋಗುವುದು, ಗುಡ್ಡದ ತುದಿಯಲ್ಲಿ ಧ್ಯಾನಾಸಕ್ತನಾಗುವುದು, ഇരുಳಿನಲ್ಲಿ ದೀಪ ಉರಿಸುತ್ತಾ ಅಧ್ಯಯನ ಮಾಡುವುದು ಲೌಕಿಕರಿಗೆ ಅಸಾಧುವೆಂದು ಅಣ್ಣನ ಭಾವನೆ. ಲಗ್ನವಾದ ಮೇಲಾದರೂ ಸರಿ ಹೊಂದಬಹುದೆಂದು ಭಾವಿಸಿದ್ದ ಅವನ ನಿರೀಕ್ಷಣೆ ತಲೆಕೆಳಗಾಯಿತು. ಮದುವೆಯಾದ ಕೆಲವೇ ದಿವಸಗಳಲ್ಲಿ ಕೈ ಹಿಡಿದ ಲಿಂಗಮ್ಮ ಓಂಕಾರನ ಅಧ್ಯಾತ್ಮ ವೃತ್ತಿಗೆ ವಿಘ್ನವಾಗುವ ಬದಲು ಪ್ರೋತ್ಸಾಹ ಶಕ್ತಿಯಾದಳು. ಮಠ ಮಂದಿರ ಗುಡಿಗಳಿಗೆ ಹೋಗುವಾಗ ಪತಿಯ ಸಂಗಾತಿಯಾದಳು. ಶಿವದೇವ ಶೆಟ್ಟಿಯ ಸತಿ ಗೌರಾಂಬೆ ಆಗಾಗ ಇದನ್ನು ಕಂಡು ಉರಿದೇಳುವಳು. ಪ್ರತಿನಿತ್ಯ ಪರದೇಶಿ ಮಲ್ಲಯ್ಯನ ಗುಡಿಗೆ ದಂಪತಿಗಳು ಹೋದರೆ ಅಸಹನೆಯಿಂದ ಸಿಡಿಯುವಳು. ದಿನ ಹೋದರೆ ಮನೆಗೆಲಸ ಮಾಡುವವರಾರು? ಕೊಂಕು ಮಾತನಾಡುವಳು. ಲಿಂಗಮ್ಮ ಅತಿ ವೇಗದಿಂದ ಕೆಲಸ ಪೂರೈಸಿ ಮಾತಿನ ಶರಕ್ಕೆ ಸಿಗದಂತೆ ವೇಳೆಗೆ ಸರಿಯಾಗಿ ಸಿದ್ಧಳಾಗುವಳು. ಓಂಕಾರನಿಗೆ ಪತ್ನಿಯ ಸದ್ಗುಣದ ಬಗ್ಗೆ ತುಂಬು ಅಭಿಮಾನ. ಮಕ್ಕಳ ನೆಪ ಹಾಕಿ ಗೌರಾಂಬೆಯು ಕೆಲಸವನ್ನೆಲ್ಲ ಲಿಂಗಮ್ಮನಿಗೆ ಬಿಟ್ಟಾಗ ಆನಂದದಿಂದಲೇ ಪೂರೈಸುತ್ತಿದ್ದಳಾಕೆ. ಲಿಂಗ, ಕೆಲಸ ಬಹುವಾಗಿ ದಣಿವಾಗುವುದೇ? ಓಂಕಾರ ಶೆಟ್ಟಿ ಗುಡಿಗೆ ಹೋಗುವಾಗ ಪ್ರಶ್ನಿಸುವ. ದಣಿವೆಂತಹುದು? ಶರೀರ ಇರುವುದೇ ದುಡಿಯುವುದಕ್ಕೆ. ಎಷ್ಟು ದಣಿವಾದರೇನಂತೆ? ಮಲ್ಲಿಕಾರ್ಜುನನ ಮೂರ್ತಿಯನ್ನು ಕಣ್ತುಂಬ ನೋಡುತ್ತಲೇ ದಣಿವು ಉರಿಯನ್ನಪ್ಪಿದ ಕರ್ಪೂರದಂತಾಗುವುದು. ಓಂಕಾರ ಓದಲು ಕುಳಿತರೆ ಆಗಾಗ ದೀಪಕ್ಕೆ ಎಣ್ಣೆ ಎರೆದು ಬತ್ತಿ ಚಾಚುತ್ತಾ ತಾನೂ ಕುಳಿತು ಕೇಳುವಳು. ಲಗ್ನವಾದ ಮೇಲೆ ಧ್ಯಾನ ಗೀನ ಗಾಳಿಗೆ ಹಾರುವುದೆಂದು ನಿರೀಕ್ಷಿಸಿದ್ದ ಶಿವದೇವ ಶೆಟ್ಟಿಗೆ ಅದು ದಿಟವಾಗಲಿಲ್ಲ. ಅತ್ತಿಗೆಯ ಹೆದರಿಕೆಗೆ ಸಂಜೆಯ ಧ್ಯಾನವನ್ನು ಬೇಗ ಮುಗಿಸಿ ಊಟಕ್ಕೆ ಅಣಿಯಾಗುತ್ತಿದ್ದ ಓಂಕಾರನಿಗೆ ಆ ಭಯ ಲಗ್ನದ ಬಳಿಕ ತಪ್ಪಿತು. ಧ್ಯಾನಾಸಕ್ತನಾದ ಪತಿಯ ಬಳಿ ಕುಳಿತ ಲಿಂಗಮ್ಮ ಗೌರಾಂಬೆಗೆ, ಅಕ್ಕ, ತಾವು ಊಟ ಮುಗಿಸಿ ವಿಶ್ರಾಂತಿ ಹೊಂದಿರಿ. ಅವರು ಎದ್ದ ಬಳಿಕ ನಾನೆಲ್ಲ ನೀಡುವೆ ಎನ್ನುವಳು. ನೀನೊಬ್ಬಳು ಹುಚ್ಚಿ. ಗಂಡಸರ ಎಲ್ಲ ವರ್ತನೆಗೆ ಸುಮ್ಮನಿದ್ದರೆ ಆಯಿತು, ನಮ್ಮ ಗತಿ ಗಂಗಮ್ಮನ ಪಾಲೆ, ಗೌರಾಂಬೆ ಹೇಳುತ್ತಿದ್ದಳು. ಸತಿಯರಾದ ನಮ್ಮ ಕರ್ತವ್ಯ ಮತ್ತೇನು ಇರಬೇಕು ಅಕ್ಕ? ಇಂತಹ ಪುಣ್ಯಪುರುಷನ ಸೇವೆಗಿಂತ ಹಿರಿದಾದ ಭಾಗ್ಯ ಯಾವುದು? ಲಿಂಗಮ್ಮ ಮಾರ್ನುಡಿಯುತ್ತಿದ್ದಳು. ಭಾರೀ ಪುಣ್ಯಪುರುಷ. ಸನ್ಯಾಸಿಯಾಗಿದ್ದರೆ ಚೆನ್ನಾಗಿತ್ತು. ಯಾಕಾದರೂ ಮದುವೆಯಾದನು? ಹೀಗೆ ರಾತ್ರಿಯೆಲ್ಲ ಕಾಯಿಸಲಿಕ್ಕೆ. ದಯಮಾಡಿ ಗಟ್ಟಿಸಿ ಮಾತನಾಡಬೇಡಿ. ಧ್ಯಾನಕ್ಕೆ ಭಂಗ ಬಾರದಂತೆ ಕಾಯುವುದರಲ್ಲೇ ನನಗೆ ಆನಂದ. ಅದು ನಿನ್ನ ಪ್ರಾರಬ್ಧ, ಗೌರಾಂಬೆ ತೀಕ್ಷ್ಣವಾಗಿ ನುಡಿದಳು. ಅದು ಪುಣ್ಯ, ಲಿಂಗಮ್ಮ ಹೇಳಿದಳು. ಸರಿ, ಈ ಜೋಗಯ್ಯನಿಗೆ ಸರಿಯಾದ ಜೋಗತಿ ಗಂಟು ಬಿದ್ದಳು. ಸೆಟೆದು ನುಡಿದು ಗೌರಾಂಬೆ ತನ್ನ ಶಯನಾಗಾರಕ್ಕೆ ಹೋದಳು. ಈ ಬಿರುಸು ಮಾತಿನಿಂದಾಗಿ ಆಗಲೇ ಎಚ್ಚರಗೊಂಡಿದ್ದ ಓಂಕಾರನಿಗೆ ಪತ್ನಿ ಲಿಂಗಮ್ಮನ ಮಾತು ಕೇಳಿ ಅಪೂರ್ವ ಆನಂದವೆನಿಸಿತು. ಚಿನ್ನದ ಹೂವಿಗೆ ಸುವಾಸನೆ ಬಂದಂತೆ ಅವಳ ರೂಪಕ್ಕೆ ತಕ್ಕ ಸದ್ಗುಣ ಬೆರೆತುದು ಕಂಡಾಗ ಧನ್ಯತೆಯ ಭಾವ ಪಡಿಮೂಡಿತು. ಅಭಿಮಾನದಿಂದ ಪತ್ನಿಯನ್ನು ನೆಟ್ಟಿಸಿದ. ಓಂಕಾರನಿಗೆ ವ್ಯವಹಾರ ಚತುರತೆ ಇಲ್ಲ. ಅದರಿಂದಾಗಿ ವ್ಯಾಪಾರ ಸರಿಯಾಗದೆ ನಷ್ಟವಾದರೆ ಮುಂದೆ ಪಾಲು ಕೊಡುವಾಗ ತನಗೆ ಹಾನಿಯಾಗಬಹುದು ಅಥವಾ ತನ್ನ ಬುದ್ಧಿವಂತಿಕೆಯಿಂದ ಗಳಿಸಿದ್ದರಲ್ಲಿ ಪಾಲು ನೀಡಬೇಕಾದೀತೆಂಬ ಭಯದಿಂದ ಏನೇನೋ ನೆಪ ಹೂಡಿ ಅಣ್ಣನು ತಮ್ಮನನ್ನು ಬೇರೆ ಕಳಿಸಲು ನಿರ್ಧರಿಸಿದ.
ಒಂದು ದಿನ ಲಾಭಕ್ಕಾಗಿ ಮೋಸ ಮಾಡಲು ಸಿದ್ಧನಾದ ಶಿವದೇವ ಶೆಟ್ಟಿಯನ್ನು ಓಂಕಾರನು ವಿರೋಧಿಸಿದಾಗ ಶಿವದೇವ ಕೆರಳಿದ. ಪ್ರಾಮಾಣಿಕವಾಗಿ ಗಳಿಸಿ ಅಂಬಲಿಯನ್ನುಂಡರೂ ಸಾಕು, ಅಪ್ರಾಮಾಣಿಕತೆಯಿಂದ ಗಳಿಸಿ ಹೋಳಿಗೆಯನ್ನು ಉಣ್ಣುವುದಕ್ಕಿಂತ ಎಂದು ಓಂಕಾರನು ನುಡಿದಾಗ ಶಿವದೇವ ಶೆಟ್ಟಿ ಕೇಳಿ ದುಡಿದು ತೋರಿಸು ಹೋಗು ಎಂದು ಪಾಲನ್ನು ಕೊಟ್ಟು ಕಳುಹಿಸಿದ. ಓಂಕಾರ ಅಧೀರನಾಗಲಿಲ್ಲ. ಭಾರವನ್ನು ಚನ್ನಮಲ್ಲಿಕಾರ್ಜುನನ ಮೇಲೆ ಹಾಕಿ ವ್ಯಾಪಾರ ಆರಂಭಿಸಿದ. ಶಿವದೇವ ತಿಳಿದಂತೆ ವ್ಯಾವಹಾರಿಕ ಪ್ರಜ್ಞೆಯ ಕೊರತೆಯಿಂದ ಅವನು ಬರಿದಾಗಲಿಲ್ಲ. ಪುರುಷ ಪ್ರಯತ್ನದೊಡನೆ ದೈವೀ ಕಾರುಣ್ಯವೂ ಸೇರಿ ದಿನದಿನಕ್ಕೂ ಸಂಪತ್ತು ಹೆಚ್ಚಿತು. ಅವ್ಯಾವಹಾರಿಕ ತರುಣ ಹಾಳಾಗುವನೆಂದು ಬಗೆದಿದ್ದ ಜನರು ಓಂಕಾರನ ಪ್ರಗತಿಯನ್ನು ಕಂಡು ಮೂಗಿಗೆ ಬೆರಳನ್ನು ಆನಿಸಿದರು. ತನ್ನ ನಿರ್ಲಿಪ್ತತೆ, ದೈವೀ ಶರಣಾಗತಿಗಳನ್ನು ಅವ್ಯಾವಹಾರಿಕತನ, ಅಶಕ್ತತನ ಎಂದು ಭಾವಿಸಿದ್ದವರಿಗೆ ಓಂಕಾರ ಒಂದು ಆಹ್ವಾನವಾದ. ಹಲವಾರು ವರ್ಷಗಳಲ್ಲಿ ಅವನ ಕೀರ್ತಿ ಪ್ರತಿಷ್ಠೆಗಳು ಹೆಚ್ಚಿದವು. ವಣಿಕ ಸಮೂಹದಲ್ಲಿ ಪ್ರಾಮಾಣಿಕತೆ, ಔದಾರ್ಯಗಳಿಗೆ ಹೆಸರಾಗಿ ಬಡವರ ಆಧಾರ ಶಕ್ತಿಯಾಗಿ ಉಡುತಡಿಯಲ್ಲಿ ನಿಂತ. ಅಷ್ಟರಲ್ಲಿ ಆ ಊರಿಗೆ ವಿಶೇಷ ವ್ಯಕ್ತಿಯ ಆಗಮನವಾಯಿತು. ಮಲ್ಲಿಕಾರ್ಜುನ ಶಿವಾಚಾರ್ಯರೆಂಬ ಶೈವಾಚಾರ್ಯರು ಅನೇಕ ವರ್ಷಗಳಿಂದ ಆ ಊರಿನಲ್ಲಿದ್ದರು. ಅಂತಹ ಘನ ಪಂಡಿತರಲ್ಲದಿದ್ದರೂ ಸ್ವಭಾವತಃ ಸತ್ಯದ ಹಂಬಲಿಗರು, ತಪೋನಿಷ್ಠರು, ಅನನ್ಯ ಶಿವಭಕ್ತಿಯಿಂದ ಅಲ್ಲಿ ಮಲ್ಲಯ್ಯನ ಗುಡಿಯನ್ನು ಕಟ್ಟಿಸಿದ್ದರು. ಆಗಾಗ ಶ್ರೀಗಿರಿಗೆ ಹೋಗಿ ಬರುವ ಪರಿಪಾಠವುಳ್ಳ ಅವರು ಮುಪ್ಪಾವರಿಸಿದಂತೆ ಹೋಗಲಶಕ್ತರಾಗಿ ಉಡುತಡಿಯಲ್ಲೇ ಮಲ್ಲಿಕಾರ್ಜುನ ಲಿಂಗವನ್ನು ಪ್ರತಿಷ್ಠಾಪಿಸಿದ್ದರು. ಅದನ್ನೇ ಪೂಜಿಸುತ್ತಾ ದಿನಗಳನ್ನು ಕಳೆಯುವಾಗ ಒಂದು ದಿನ ತರುಣ ಸಾಧಕನೊಬ್ಬನ ಆಗಮನ ಅಲ್ಲಿಗಾಯಿತು. ಸಂಚಾರಿಯಾಗಿ ಸದಾ ತಿರುಗುತ್ತಿದ್ದ ಆ ವ್ಯಕ್ತಿಯ ದೈವಿ ಹಂಬಲವನ್ನು, ವಿಚಾರ ತೀಕ್ಷ್ಣತೆಯನ್ನು ಗುರುತಿಸಿದ ಶಿವಾಚಾರ್ಯರು ಅಲ್ಲೇ ಉಳಿಯಲು ಯತ್ನಿಸಿದರು. ವೈರಾಗ್ಯದ ಪ್ರತಿಮೂರ್ತಿಯಾಗಿದ್ದ ಆ ವ್ಯಕ್ತಿ ಒಂದೆಡೆ ನಿಂತು ಬಂಧನದ ನಿರ್ಮಾಣ ಮಾಡಿಕೊಳ್ಳಲು ಒಪ್ಪಲಿಲ್ಲ. ಜಗದ ಸೇವಾರ್ಥಕ್ಕೆ ಇದು ಅವಶ್ಯಕ ಎಂದು ಒತ್ತಾಯಿಸಿದಾಗ ಅಲ್ಲಿಯೇ ಉಳಿದ. ಪೂರ್ವದ ಹೆಸರನ್ನು ಯಾರೂ ಅರಿಯರು. ಮಲ್ಲಿಕಾರ್ಜುನ ಶಿವಾಚಾರ್ಯರಿದ್ದ ಗುರುಲಿಂಗ ಶಿವಾಚಾರ್ಯ ಎಂಬ ಹೆಸರು ಪ್ರಚಲಿತವಾಯಿತು. ಅವರು ತನ್ನ ಗುರುವಿನ ಪರಂಪರೆಯನ್ನು ಮುಂದುವರಿಸಿದರು. ಧರ್ಮಶಾಸ್ತ್ರಗಳ ಪ್ರವಚನ ಪಾರಾಯಣ ಆರಂಭವಾಯಿತು. ಇಲ್ಲಿಯ ತನಕ ಕೇವಲ ಗುಡಿಯ ಕಾರ್ಯ ನಡೆಯುತ್ತಿದ್ದಲ್ಲಿ ಆಧ್ಯಾತ್ಮಿಕ ಚಟುವಟಿಕೆ ಆರಂಭವಾದವು. ಉಡುತಡಿಯ ಸಾಧಕ ಜೀವಿಗಳು ಆ ಶೈವ ಗುರುಗಳ ಸುತ್ತಲೂ ನೆರೆಯತೊಡಗಿದರು. ಶಿವಾಚಾರ್ಯರ ವ್ಯಕ್ತಿತ್ವ ಔನ್ನತ್ಯಗಳಿಗೆ ಮಾರು ಹೋದ ಓಂಕಾರ ಪತ್ನಿ ಸಮೇತನಾಗಿ ಶಿಷ್ಯನಾದ. ಶೈವ ಶಾಸ್ತ್ರಕ್ಕನುಗುಣವಾಗಿ ಅವರು ಮಂತ್ರೋಪದೇಶವನ್ನು ಹೊಂದಿದರು. ಗುರುಗಳ ಪರಂಪರೆಯನ್ನು ನಿಷ್ಠೆಯಿಂದ ಮುಂದುವರಿಸಿದ ಗುರುಲಿಂಗ ಶಿವಾಚಾರ್ಯರು 5 ವರ್ಷಕ್ಕೊಮ್ಮೆ ತಪ್ಪದೆ ಶ್ರೀಗಿರಿಗೆ ಹೋಗಿ ಅನುಷ್ಠಾನ ಮಾಡುವುದರಲ್ಲಿ ಸ್ವತಃ ಆನಂದಿಸುತ್ತಿದ್ದರು. ಕಾಲ ಒದಗಿದಾಗ ಆ ಬಾರಿಯೂ ಮಲ್ಲಿಕಾರ್ಜುನನ ದರ್ಶನಕ್ಕೆ ಹೋದರು. ಆದರೆ 2 ತಿಂಗಳಿಗೆ ಹಿಂತಿರುಗುತ್ತಿದ್ದ ಅವರು ಈ ಬಾರಿ 4 ತಿಂಗಳಾದರೂ ಬರಲಿಲ್ಲ. ಅವರ ಶಿಷ್ಯನಾದ ಮಾಣಿಕ್ಯ ಶಿವಾಚಾರ್ಯ ಮಠದ ಕಾರ್ಯಕಲಾಪಗಳನ್ನು ನಿರ್ವಹಿಸಿಕೊಂಡು ಹೋಗುತ್ತಿದ್ದರೂ ಸದ್ಭಕ್ತರಿಗೆ ಮಾತ್ರ ಮಠವು ಬರಿದಾದಂತೆನಿಸುತ್ತಿತ್ತು. ಗುರುಗಳು ದೀರ್ಘಕಾಲದವರೆಗೆ ಬರೆದಿದ್ದಾಗ ಎಲ್ಲರೂ ಅದೇ ಚಿಂತೆಯಲ್ಲಿದ್ದರು. ಅಧ್ಯಾಯ 3. ಧರ್ಮ ಸಂಸ್ಕಾರ. ಸೂರ್ಯೋದಯವಾಗಿ ಕೆಲವು ಕ್ಷಣಗಳು ಸರಿದಿರಬೇಕು. ಏಕತಾರಿಯ ಮಧುರನಾದ ಮನೆಯ ಮುಂದೆ ನಿನಾದಿಸತೊಡಗಿತ್ತು. ಲಿಂಗಮ್ಮನು ಸ್ನಾನವನ್ನು ಮುಗಿಸಿ ಮನೆಯ ಮುಂದೆ ರಂಗವಲ್ಲಿ ಬಿಡಲು ಸಾರಿಸುತ್ತಿದ್ದಳು. ಏಕತಾರಿಯ ಸದ್ದು ಕೇಳಿ ಕ್ಷಣಕಾಲ ನಿಂತಳು. ತೇಜಸ್ವಿಯಾದ ಪುರುಷನೊಬ್ಬನ ಬಲಗೈಯಲ್ಲೊಂದು ಜೋಳಿಗೆ ತೂಗು ಬಿದ್ದಿತ್ತು. ಹೆಗಲ ಮೇಲೆ ಬಟ್ಟೆಯ ಗಂಟು ಇದ್ದಿತು. ಅವನ ಹಣೆಯ ಮೇಲೆ ತ್ರಿಪುಂಡ್ರವನ್ನು ಕಂಡಳು. ಕೊರಳಿನಲ್ಲಿ ಅದನ್ನು ಸುತ್ತುವರಿದು ಎದೆಯ ಮೇಲೆ ಬಟ್ಟೆಯಲ್ಲಿ ಕಟ್ಟಲ್ಪಟ್ಟ ವಸ್ತುವೊಂದು ಇಳಿಯ ಬಿದ್ದಿತ್ತು. ಆ ಆಗಂತುಕನು ಬಲಗೈಯಲ್ಲಿ ಏಕತಾರಿಯನ್ನು ಮೀಂಟುತ್ತಾ ಹಾಡತೊಡಗಿದ. ನಂಬರು ನಚ್ಚರು ಬರಿದೆ ಕರೆವರು, ನಂಬಲರಿಯರಿ ಲೋಕದ ಮನುಜರು. ನಂಬಿ ಕರೆದೆಡೆ ಓ ಎನ್ನನೆ ಶಿವನು, ನಂಬದೆ ನಚ್ಚದೆ ಬರಿದೆ ಕರೆವರ, ಕೊಂಬ ಮೆಟ್ಟಿ ಕೂಗೆಂದ ನಮ್ಮ ಕೂಡಲ ಸಂಗಮ ದೇವ. ರಂಗವಲ್ಲಿಯ ಬಟ್ಟಲನ್ನು ಕೈಯಲ್ಲಿ ಹಿಡಿದು ಮಂತ್ರಮುಗ್ಧಳಾಗಿ ನಿಂತಳು ಲಿಂಗಮ್ಮ. ಆ ದನಿಯ ಇಂಪಿಗೆ ಮಾರು ಹೋದ ಓಂಕಾರ ಶೆಟ್ಟಿಯು ತಲೆ ಬಾಗಿಲಿಗೆ ಬಂದು ನಿಂತಿದ್ದ. ಬಾಗಿಲಿಗೆ ಹೊರಗೆ ಕಣ್ಣು ಮುಚ್ಚಿ ಆಲಿಸುತ್ತಿದ್ದ. ತಿಳಿ ಕನ್ನಡದಲ್ಲಿ ಘನತತ್ವವನ್ನು, ಭಕ್ತಿಯೋಗದ ರಹಸ್ಯವನ್ನು ಹೇಳುವ ಮಾತನ್ನು ಕೇಳಿದ್ದು ಇದೇ ಮೊದಲು. ಹಾಡು ಮುಗಿಯುತ್ತಿದ್ದಂತೆಯೇ ಎಚ್ಚರಗೊಂಡ ಓಂಕಾರ, ಇನ್ನೊಂದನ್ನು ಹಾಡಬಲ್ಲಿರ ಸ್ವಾಮಿ ಎಂದು ಕೇಳಿದ. ಸಂತೋಷವಾಗಿ, ತಮ್ಮ ಸೇವೆಯೇ ನಮ್ಮ ಪುಣ್ಯ. ಛೇ, ಕಾವ್ಯವಸನಧಾರಿಗಳಾದ ತಾವು ಸೇವೆ ಎಂಬ ಶಬ್ದ ಬಳಸುವುದೇ? ಓಂಕಾರ ಹೇಳಿದ. ಆಳಾಗಬಲ್ಲವನಷ್ಟೇ ಅರಸನಾಗಲು ಯೋಗ್ಯ. ಸಮಾಜ ಸೇವಕನೇ ನಿಜ ಸ್ವಾಮಿಯಾಗಬಲ್ಲ. ಇದು ನಮ್ಮ ತತ್ವದ ತಿರುಳು.
ಇದೆಂತಹ ಕ್ರಾಂತಿಕಾರಕ ವಿಚಾರ. ಸೇವೆ ಮಾಡಿಸಿಕೊಳ್ಳುವವ ಸ್ವಾಮಿ ಎಂದು ನಾವು ತಿಳಿದಿದ್ದೆವು. ಆದರೆ ವ್ಯಾಖ್ಯೆ ಬದಲಾಯಿತಲ್ಲ. ಸೇವೆ ಮಾಡುವವನು ಸ್ವಾಮಿಯಂತೆ. ಮನದಲ್ಲಿ ಆಲೋಚಿಸಿ ಓಂಕಾರ ಕೇಳಿದ. ಸ್ವಾಮಿ, ತಾವು ಯಾರು? ನಾವು ಜಂಗಮರು. ಅಂದರೆ ಪಟ್ಟಣಕ್ಕೆ ಪಂಚರಾತ್ರಿಯಂತೆ, ಹಳ್ಳಿಗೆ ಏಕರಾತ್ರಿಯಂತೆ ಧರ್ಮೋಪದೇಶ ಮಾಡುತ್ತಾ ಸಂಚರಿಸುವವರು. ತಮ್ಮ ಕೊರಳಲ್ಲಿ ಇರುವುದೇನು? ಅದು ದೇವರು. ಹಾಂ, ದೇವರೇ? ನಾವೆಂದೂ ಹೀಗೆ ಕಟ್ಟುವುದನ್ನು ಕಂಡಿರಲಿಲ್ಲ. ಇದೆಲ್ಲ ಹೊಸದು. ತಮ್ಮ ಧರ್ಮದ ಆದಿಗುರುವು ಯಾರು? ಮನುಕುಲದ ಸ್ವಾತಂತ್ರ್ಯವನ್ನು ಸಾರಲು ಬಂದಿರುವ ಅಪ್ಪ ಬಸವಣ್ಣನವರು. ಆಗಲೇ ಹೇಳಿದ ವಚನ ಅವರೇ ರಚಿಸಿದ್ದು. ಅದೆಷ್ಟು ಅರ್ಥಗರ್ಭಿತವಾಗಿದೆ. ಇನ್ನೊಂದು ಹಾಡಬಲ್ಲಿರಾ? ಮನವೇ ಸರ್ಪ ತನುವೇ ಹೇಳಿಗೆ, ಹಾವಿನೊಡತನ ಹುದುವಾಳಿಗೆ, ಇನ್ನಾವಾಗ ಕೊಂದಹುದೆಂದರಿಯೇ, ಇನ್ನಾವಾಗ ತಿಂದಹುದೆಂದರಿಯೇ, ನಿಚ್ಚಕ್ಕೆ ನಿಮ್ಮ ಪೂಜಿಸಬಲ್ಲಡೆ, ಅದೇ ಗಾರುಡ ಕೂಡಲ ಸಂಗಮ ದೇವ. ಏಕತಾರಿಯನ್ನು ಮೀಂಡುತ್ತಾ ಜಂಗಮನು ಭಾವ ತುಂಬಿ ಹಾಡಿದ. ಇದು ಅಪ್ಪನವರದೇ? ಓಂಕಾರ ಕೇಳಿದ. ಜಂಗಮ ಹೌದೆಂದ. ನೀವು ಎಷ್ಟು ಧರ್ಮಗ್ರಂಥಗಳನ್ನು ಓದಿದರೂ ನನಗೆ ಅರ್ಥವಾಗುತ್ತಿರಲಿಲ್ಲ ಮತ್ತು ನೀವೇ ಅರ್ಥೈಸಿ ಹೇಳಬೇಕಾಗುತ್ತಿತ್ತು. ಆದರೆ ಈಗ ಅಚ್ಚ ಕನ್ನಡದಲ್ಲಿರುವ ಕಾರಣ ಇವೆರಡೂ ನನಗೆ ಅರ್ಥವಾದವು. ಲಿಂಗಮ್ಮ ಹೇಳಿದಳು. ಹೌದು ತಾಯಿ, ಜನಕ್ಕೆ ಧರ್ಮತತ್ವಗಳು ಅರ್ಥವಾಗಲೆಂದೇ ಈ ಚಳುವಳಿ ಆರಂಭವಾಗಿದೆ. ಅದರ ನೇತಾರರು ಅಪ್ಪ ಬಸವಣ್ಣನವರು. ತಮ್ಮ ಜಾತಿ ಯಾವುದು? ಲಿಂಗಮ್ಮ ಕೇಳಿದಳು. ಸಾಧ್ಯವಾದರೆ ತಮ್ಮ ಮನೆಯಲ್ಲಿ ಉಪಚರಿಸಿ ಕಳಿಸಬೇಕೆಂದು. ನಮಗೆ ಜಾತಿ ಇಲ್ಲವಮ್ಮ. ನೀರು ಗಟ್ಟಿಗೊಂಡು ಮುತ್ತಾದಂತೆ ಪೂರ್ವಜಾತಿ ಅಳಿದಾಗಲೇ ನಾವು ಜಂಗಮರಾಗುವುದು. ಇವೆಲ್ಲವೂ ಹೊಸ ಶಬ್ದ, ಹೊಸ ತತ್ವಗಳಾಗಿ ಕೇಳಿಬರುತ್ತಿದ್ದವು. ಇಲ್ಲಿಯ ತನಕ ಜಂಗಮನೂ ನಿಂತಿದ್ದ, ದಂಪತಿಗಳು ನಿಂತಿದ್ದರು. ಕಟ್ಟೆಯ ಮೇಲಾದರೂ ಕುಳಿತುಕೊಳ್ಳಿ ಸ್ವಾಮಿ, ಓಂಕಾರ ಭಿನ್ನವಿಸಿದ. ನೋಡಿ ಶರಣರೇ, ಮಧ್ಯಾಹ್ನದ ಒಳಗೆ 7-8 ಮನೆಗಳಿಗಾದರೂ ಹೋಗಿ ಬೋಧೆ ಮಾಡಬೇಕು. ನೀವು ತಿಳಿದುಕೊಳ್ಳಬೇಕಾದುದು ಬಹಳಷ್ಟು ಇದೆ. ಆದ್ದರಿಂದ ತಾವು ಒಪ್ಪಿದಲ್ಲಿ ಸಂಜೆಯ ವೇಳೆಗೆ ನಿಮ್ಮ ಮನೆಯ ಕಟ್ಟೆಯ ಮೇಲೋ ಅಥವಾ ಅಂಗಡಿಯ ಮುಂದೆಯೋ ಬೋಧೆ ಮಾಡುವೆ. ಓಣಿಯ ಜನರನ್ನು ಸೇರಿಸಬೇಕು. ಇಲ್ಲವೇ ತಾವೇ ನಮ್ಮಲ್ಲಿ ಬರುವುದಾದರೆ ತಮ್ಮ ವಾಸ್ತವ್ಯ ಎಲ್ಲಿಯಾಗಿದೆ? ಓಂಕಾರ ಕೇಳಿದ. ಇಲ್ಲಿಯ ಮಲ್ಲಿಕಾರ್ಜುನ ಮಠದಲ್ಲಿ ಸ್ಥಾನಪತಿ ಶ್ರೀ ಗುರುಲಿಂಗ ಸ್ವಾಮಿಗಳ ಸನ್ನಿಧಿಯಲ್ಲಿ ಜರುಗಿಸುತ್ತೇವೆ. ಗುರುಗಳು ಊರಿನಿಂದ ಬಂದರೆ? ನಿನ್ನೆ ತಾನೇ ನಾವೆಲ್ಲ ಕೂಡಿಯೇ ಬಂದೆವು. ನಮ್ಮ ನಿತ್ಯ ಕಾಯಕ ಪೂರೈಸಲು ಬೇಗನೆ ಸ್ನಾನ ಮುಗಿಸಿ ಬಂದಿದ್ದೇನೆ. ನಾವು ಸಂಜೆ ಅಲ್ಲೇ ಬರುತ್ತೇವೆ, ಸಂಭ್ರಮದಿಂದ ನುಡಿದ ಓಂಕಾರ. ತುಂಬ ಅಪ್ಯಾಯಮಾನವಾಗಿತ್ತು ಗುರುಗಳ ಆಗಮನದ ಸುದ್ದಿ. ನಾನಿನ್ನೂ ಹೊರಡುವೆ. ಆದರೆ ಅದಕ್ಕೆ ಮುನ್ನ ಒಂದು ಭಿನ್ನಹ. ನನ್ನ ಜೋಳಿಗೆಯ ಗಂಟಿನಲ್ಲಿ ವಚನಗಳ ಕಟ್ಟುಗಳಿವೆ. ಅವುಗಳನ್ನು ಕೊಡುವೆ. ತಾವು ಓದಿ ಹೊಸ ಧರ್ಮದ ತಿರುಳನ್ನು ಅರಿಯಿರಿ. ಅರ್ಥವಾಗದೆ ಉಳಿದಿದ್ದರೆ ಸಂಜೆ ನಡೆಯುವ ಅನುಭವಗೋಷ್ಠಿಯಲ್ಲಿ ಕೇಳುವ ಸ್ವಾತಂತ್ರ್ಯ ಉಂಟು. ಅನುಭವಗೋಷ್ಠಿ ಎಂದರೇನು? ಪ್ರವಚನವೇ? ಇದೊಂದು ವಿಶಿಷ್ಟ ಬಗೆಯ ಚರ್ಚೆ. ಪ್ರವಚನಗಳಲ್ಲಿ ಗುರುವು ಹೇಳುತ್ತಾ ಹೋಗುತ್ತಾನೆ, ಶಿಷ್ಯ ಕೇಳುತ್ತಾನೆ. ಅನುಭವಗೋಷ್ಠಿಯಲ್ಲಿ ಪ್ರವಚನಕಾರ ಅಥವಾ ಉಪದೇಶಕ ಮೊದಲು ವಿಶಿಷ್ಟ ತತ್ವದ ಬಗೆಗೆ ವಿವರಣೆ ನೀಡುವನು. ಸಭಿಕರಿಗೆ ಸಂಶಯಗಳು ಬಂದರೆ ಅವರು ಪ್ರಶ್ನಿಸುತ್ತಾರೆ. ಅಥವಾ ಶ್ರೋತೃವಿಗೆ ಹೆಚ್ಚಿನ ವಿಷಯ ತಿಳಿದಿದ್ದರೆ ಅವನು ತಿಳಿದ ವಿಷಯ ಮಂಡಿಸಬಹುದು. ಎಲ್ಲರಿಗೂ ಮಾತನಾಡುವ ಸ್ವಾತಂತ್ರ್ಯ, ವಿಚಾರ ಮಾಡುವ ಸ್ವಾತಂತ್ರ್ಯ, ಆಚರಣೆಗೆ ತರುವ ಸ್ವಾತಂತ್ರ್ಯ ಉಂಟು. ಇದೊಂದು ಹೊಸ ಬಗೆಯೇ ಆಯಿತು. ಹೌದು, ವಿಚಾರ ಶಕ್ತಿಯನ್ನು ಪ್ರತಿಯೋರ್ವನೂ ಬೆಳೆಸಿಕೊಂಡು ತನ್ನ ಅರಿವಿನ ಬೆಳಗಿನಲ್ಲಿ ಮುನ್ನಡೆಯುವಂತೆ ಮಾಡಲು ನಾವು ಶಿಕ್ಷಣ ಕೊಡುತ್ತೇವೆ. ಐಹಿಕ ಬಾಳಿನ ಬಗೆಯನ್ನು ಕಲಿಸುವವನು ಓದಿಸುವ ಅಯ್ಯನಾದರೆ, ಪಾರಮಾರ್ಥಿಕ ಬಾಳಿನ ಬಗೆಯನ್ನು ಕಲಿಸುವ ನಮಗೆ ಬೋಧಿಸುವ ಜಂಗಮರು ಎನ್ನುವುದು. ವೇಳೆ ಬಹಳವಾಯಿತು. ಈ ವಚನದ ಕಟ್ಟು ಹಿಡಿಯಿರಿ. ನಾನಿನ್ನೂ ಹೊರಡುವೆ. ನನ್ನ ಕಾಯಕಕ್ಕೆ ಪ್ರತಿಫಲ? ಜಂಗಮ ಕೇಳಿದ. ಓಂಕಾರ ಶೆಟ್ಟಿ ಸಂಭ್ರಮದಿಂದ ಬಂಗಾರದ ಒಂದು ನಾಣ್ಯವನ್ನು ಕೊಡಹೋದ. ಮನ್ನಿಸಿ ಶರಣರೇ, ನನ್ನ ಕಾಯಕಕ್ಕೆ ಇದು ಹೆಚ್ಚು. ವಿರಕ್ತನಿಗೆ ಏಕೆ ಬಂಗಾರದ ನಾಣ್ಯ? ಧಾನ್ಯವನ್ನು ನೀಡಿದರೆ ಸಾಕು. ಲಿಂಗಮ್ಮ ಭಯಭಕ್ತಿಯಿಂದ ಒಳ ಹೋಗಿ ಮೊರದ ತುಂಬ ಅಕ್ಕಿಯನ್ನು ತಂದು ಹಿಡಿದಾಗ ಜಂಗಮ ನುಡಿದ. ತಾಯಿ, ನಿಮ್ಮ ಔದಾರ್ಯಕ್ಕೆ ತುಂಬ ಋಣಿ. ಆದರೆ ನನ್ನ ಕಾಯಕಕ್ಕೆ ಇದು ಹೆಚ್ಚು. 2 ಹಿಡಿ ಸಾಕು. ಇನ್ನೂ 4-6 ಮನೆಗೆ ಹೋಗಬೇಕಾಗುತ್ತದೆ. ಎಲ್ಲರದ್ದು ಸೇರಿದರೆ ನಮಗೆ ಇಂದಿಗೆ ಹೆಚ್ಚಾಗಿ ಉಳಿಯುವಂತಾಗಬಾರದು. ಅವನ ವರ್ತನೆ ಅಚ್ಚರಿಯ ಮೇಲೆ ಅಚ್ಚರಿಯನ್ನು ಉಂಟು ಮಾಡುತ್ತಿತ್ತು. ಎಷ್ಟು ಬೇಡಿಕೊಂಡರೂ ಒಪ್ಪದೆ ಅವನು ನಿಯಮಬದ್ಧವಾಗಿ 2 ಹಿಡಿ ಅಕ್ಕಿ ಮಾತ್ರ ಸ್ವೀಕರಿಸಿದ. ತಮ್ಮ ಹೆಸರೇನು ಸ್ವಾಮಿ? ಓಂಕಾರ ಕೇಳಿದ. ಬೋಧೆ ಕಾಯಕದ ಚೆನ್ನಯ್ಯ. ಅವನು ಮಾರುತ್ತರಿಸಿ ಮುಂದೆ ಸಾಗಿದ. ಓಂಕಾರ ಮೌನವಾಗಿ ಆಲೋಚಿಸುತ್ತಾ ನಿಂತ. ಲಿಂಗಮ್ಮನು ರಂಗವಲ್ಲಿ ಬಿಡಲಾರಂಭಿಸಿ ಆಗಾಗ ಜಂಗಮನನ್ನು ನೋಡುತ್ತಿದ್ದಳು. ಅವನು ಮುಂದೆ ಸಾಗಿ ಎದುರಿನ ಮನೆಯ ಮುಂದೆ ನಿಂತು ಏಕತಾರಿಯನ್ನು ಮೀಂಟುತ್ತಾ ಹಾಡಲಾರಂಭಿಸಿದ. ಮನೆಯ ಒಳಗಿನಿಂದ ಬಂದ ಪಾರ್ವತಮ್ಮ ಭಿಕ್ಷುಕನೆಂದು ಭಾವಿಸಿ ಮೊರದಲ್ಲಿ ಅಕ್ಕಿ ತಂದಳು.
ಪಡೆದುಕೊಳ್ಳುವ ಮುನ್ನ ಜಂಗಮ ಕೇಳಿದ, ಅವ್ವ, ಈಗ ಹಾಡಿದ ವಚನದ ಅರ್ಥ ಹೇಳಲೆ? ಅವೆಲ್ಲ ಯಾರಿಗೆ ಬೇಕಪ್ಪ? ಈಗ ತಮಗೆ ಬೇಳೆ ಇರಲಿಕ್ಕಿಲ್ಲ, ವಚನದ ಕಟ್ಟು ಕೊಡುವೆ, ಓದಿ ಇಟ್ಟುಕೊಳ್ಳಿ, ಸಂಜೆ ಮಠಕ್ಕಾದರೂ ಬರ್ರಿ, ಇಲ್ಲವೇ ನಾಳೆ ಬಂದಾಗ ನಾನೇ ಹೇಳ್ತೀನಿ. ಹೆಂಗಸರು ದೇವರು ಧರ್ಮದ ಬಗ್ಗೆ ಹೇಳೋ ಪುಸ್ತಕಗಳನ್ನು ಮುಟ್ಟಬಾರ್ದಂತಲ್ಲ ಅವ್ವ. ಹೆಣ್ಣು ಕುಲವು ಸೃಷ್ಟಿಯ ಒಂದು ಅಂಗವಲ್ಲವೇ? ದೇವರು ಹಂಗ ಭೇದ ಮಾಡೋದು ಉಂಟಾ? ನಮಗೇನು ನಿನ್ನ ತತ್ವ ಬೇಡಪ್ಪ, ಈ ಭಿಕ್ಷೆ ಒಯ್, ಪಾರ್ವತಮ್ಮ ಹೇಳಿದಳು. ಬೇಡ ತಾಯಿ, ನನ್ನ ದಾನವನ್ನು ನೀನು ಒಲ್ಲೆಯಾದರೆ ನೀನು ನೀಡುವ ಅನ್ನದಾನವೂ ನನಗೆ ಬೇಡ. ನೀವು ನೆತ್ತಿಯ ಅನ್ನವನ್ನು ಉಂಡರೆ ಮಾತ್ರ ನಾನು ಉದರದ ಅನ್ನವನ್ನು ಉಣ್ಣವೆ. ನಾವು ಬೇಡುವುದು ಭಿಕ್ಷೆಯನ್ನಲ್ಲ, ಕಾಯಕದ ಪ್ರತಿಫಲವನ್ನು. ತನ್ನ ಪಾಲಿನ ಕಾಯಕ ಮಾಡದೆ ಬೇಡಿ ತಿನ್ನುವುದು ಬಸವ ಧರ್ಮಕ್ಕೆ ಸಲ್ಲದು. ಆ ಜಂಗಮ ಮುಂದಿನ ಮನೆಗೆ ಹೋದಾಗ ಓಂಕಾರ ಶೆಟ್ಟಿ ಲಿಂಗಮ್ಮನವರಿಗೆ ಎಚ್ಚರವಾಯಿತು. ಜಂಗಮನಲ್ಲಿದ್ದ ಕರ್ತವ್ಯ ಪ್ರಜ್ಞೆ, ಸಮಾಜೋದ್ಧಾರದ ಕಳಕಳಿ, ನಿರ್ಭೀತ ವಿಚಾರಧಾರೆಗಳು ಓಂಕಾರನನ್ನು ಬೆರಗುಗೊಳಿಸಿದವು. ಒಬ್ಬ ಸಾಮಾನ್ಯ ಅನುಯಾಯಿಯೇ ಹೀಗಿದ್ದರೆ ಆ ಮೂಲ ಗುರು ಬಸವಣ್ಣನವರು ಎಂತಹ ಉತ್ತುಂಗ ವ್ಯಕ್ತಿ ಇರಬೇಕು ಎಂದುಕೊಳ್ಳುತ್ತಾ ಒಳಹೊಕ್ಕ ಓಂಕಾರ. ಬಹುದಿನಗಳ ಕಾಲ ಸಂಚಾರದಲ್ಲಿ ಮಗ್ನರಾಗಿ ಶಿಷ್ಯಕೋಟಿಯಿಂದ ದೂರವಿದ್ದ ಶ್ರೀ ಗುರುಗಳು ಆಗಮನದ ಸುದ್ದಿ ಅವನ ಹೃದಯವನ್ನು ಗರಿಬಿಚ್ಚಿದ ನವಿಲಿನಂತೆ ಮಾಡಿದ್ದಿತು. ತಕ್ಷಣವೇ ದರ್ಶನಕ್ಕೆ ಧಾವಿಸಬೇಕೆಂಬ ಆತುರತೆಯಿಂದ ಹೊರಡುವಲ್ಲಿ ಅಂಗಡಿಯಿಂದ ಕರೆ ಬಂತು. ನಿರ್ಧಾರದ ದಿಕ್ಕನ್ನು ಬದಲಿಸಿ ಅಂಗಡಿಗೆ ನಡೆದಾಗ ಸ್ವಲ್ಪ ಆಶ್ಚರ್ಯವೂ ಕಾದಿತ್ತು. ಮಲ್ಲಿಕಾರ್ಜುನ ಮಠದ ಅನೇಕ ಭಕ್ತರು ನೆರೆದಿದ್ದರು. ಆ ಬೀದಿಯ ಪ್ರಮುಖರೂ ಇದ್ದರು. ಇವರುಗಳೆಲ್ಲ ವಿಶೇಷ ಪ್ರಸಂಗಗಳಲ್ಲಿ ಮಾತ್ರ ವಣಿಕಶ್ರೇಷ್ಠ ಓಂಕಾರನ ಅಂಗಡಿಯಲ್ಲಿ ನೆರೆಯುತ್ತಿದ್ದುದು ಉಂಟು. ತನ್ನ ಕುತೂಹಲವನ್ನು ಹತ್ತಿಕ್ಕಿಕೊಂಡು ಓಂಕಾರ ಕರವೆತ್ತಿ ಮುಗಿದು ಮುಗುಳ್ನಕ್ಕು ಪ್ರಶ್ನಿಸಿದ, ಇದೇನು ಅಪರೂಪದ ಸಮಾವೇಶ? ಒಂದು ವಿಚಿತ್ರ ಸುದ್ದಿ ಹಬ್ಬುತ್ತಿದೆ. ಯಾರೋ ಕಲ್ಯಾಣದ ಕಡೆಯ ಜಂಗಮಯ್ಯಗಳಂತೆ ಬೋಧೆಕಾಯಕದವರು, ಬಹುರೂಪದವರು ಎಂದು ನಮ್ಮ ಊರಿಗೆ ಬಂದಿದ್ದಾರಂತೆ. ಅವರೆಲ್ಲ ಊರು ತುಂಬ ಸಂಚರಿಸುತ್ತಿದ್ದಾರಂತೆ. ಹೊಲೆಗೇರಿ ವೇಶ್ಯಾಕೇರಿಗಳಲ್ಲೆಲ್ಲ ಓಡಾಡಿ ಬಂದು ಉತ್ತಮರ ಓಣಿಯಲ್ಲೂ ಬೋಧೆ ಮಾಡುತ್ತಾ ಓಡಾಡುತ್ತಿದ್ದಾರಂತೆ. ಕುಲ ಕೆಡುವ ಕಾಲ, ಪಾಪ ತುಂಬಿ ಬಂದ ಕಾಲ. ಗುಡಿಯ ಅರ್ಚಕ ವಿರೂಪಾಕ್ಷ ಭಟ್ಟ ಮೆಲ್ಲನೆ ಸುದ್ದಿ ತೆಗೆದ. ಅದತ್ತ ಹಾಳಾಗಿ ಹೋಗಲಿ, ನಮ್ಮ ತಪೋಧರನಾದ ಗುರುಲಿಂಗ ಶಿವಾಚಾರ್ಯರೂ ಕೂಡ ಆ ಅಯ್ಯಗಳ ಪ್ರಭಾವಕ್ಕೆ ಒಳಗಾಗಿ ವಸತಿಗಾಗಿ ಮಠವನ್ನೇ ಕೊಟ್ಟು ಬಿಟ್ಟಿದ್ದಾರಂತೆ. ಅಲ್ರಿ, ಜಂಗಮರನ್ನು ಕರೆತಂದವರೇ ಅವರಂತೆ. ಇದ್ಯಾಕಿಂತ ಬುದ್ಧಿ ಬಂತು? ಮೈಲಾರ ಶೆಟ್ಟಿ ಹೇಳುತ್ತಿದ್ದ. ಇಲ್ಲಿ ನೋಡ್ರಿ, ತಿಳಿಯದೆ ಏನನ್ನೂ ಆಡೋದು ಸಲ್ಲದು. ನಿನ್ನೆ ತಾನೇ ಗುರುಗಳು ಪ್ರವಾಸದಿಂದ ಬಂದಿರುವಂತೆ. ಗೊತ್ತಾದುದು ಇದೇ ಮುಂಜಾನೆ. ಹೋಗಿ ದರ್ಶನ ಪಡೆದು ವಿಷಯ ತಿಳಿದು ಬರೋಣ. ಅವರ ವಿಚಾರ ಶಕ್ತಿ, ವಿಮರ್ಶಾ ಪ್ರಜ್ಞೆ, ದಿಟ್ಟತನ ಎಷ್ಟೆಂಬುದು ನಮಗೆ ತಿಳಿದೇ ಇದೆ. ದುಡುಕಿ ಮಾಡುವವರಂತೂ ಅಲ್ಲವೇ ಅಲ್ಲ. ಓಂಕಾರ ಪ್ರಶಾಂತ ಚಿತ್ತನಾಗಿ ಹೇಳಿದಾಗ ಎಲ್ಲರೂ ಮೌನವಾಂತರು. ಅಂದು ಸಂಜೆ ತ್ವರಿತಗತಿಯಲ್ಲಿ ಅಂಗಡಿಯ ವ್ಯವಹಾರವನ್ನು ಅಣ್ಣನ ಮಗ ಸದಾಶಿವ ಶೆಟ್ಟಿಗೆ ಹಸ್ತಾಂತರಿಸಿ ಓಂಕಾರ ಶೆಟ್ಟಿ ಲಿಂಗಮ್ಮನೊಡಗೂಡಿ ಫಲಪುಷ್ಪಗಳೊಡನೆ ಗುರುಲಿಂಗ ಶಿವಾಚಾರ್ಯರ ಮಠಕ್ಕೆ ಧಾವಿಸಿದ. ತಮ್ಮ ಆಸನದ ಮೇಲೆ ಸ್ಥಾಪಿತರಾಗಿದ್ದ ಗುರುವರ್ಯರನ್ನು ಕಂಡವನೇ ಅಪೂರ್ವ ಆನಂದದಿಂದ ನಮಸ್ಕರಿಸಿದ. ಬಹುದಿವಸಕ್ಕೆ ಗುರುಗಳ ದರ್ಶನ ಲಾಭವಾಗಿ ಮಾತು ಮೂಕವಾಯಿತು. ಓಂಕಾರ, ಲಿಂಗಮ್ಮ ತಾಯಿ ಎಲ್ಲರೂ ಕುಶಲವೇ? ಶ್ರೀ ಗುರುಗಳು ವಾತ್ಸಲ್ಯಪೂರ್ಣ ದೃಷ್ಟಿ ಬೀರಿ ಕೇಳಿದರು. ತಮ್ಮ ದಯದಿಂದ ಕುಶಲ. ತಮ್ಮ ದೀರ್ಘ ಪ್ರವಾಸದಿಂದಾಗಿ ನಾವೆಲ್ಲ ತಾಯನಗಲಿದ ಕರುವಿನಂತಾಗಿದ್ದೆವು. ಓಂಕಾರ ನುಡಿದನು. ಮಠದಲ್ಲಿ ಹೊಸ ಮುಖಗಳು ಕಾಣಿಸತೊಡಗಿದ್ದವು. ಎಲ್ಲರ ಹಣೆಯ ಮೇಲೆ ತ್ರಿಪುಂಡ್ರ, ಕೊರಡಲ್ಲಿ ರುದ್ರಾಕ್ಷಿ, ಕಾವಿ ವಸ್ತ್ರದಲ್ಲಿ ತೂಗು ಬಿದ್ದ ದೇವರು, ಅರಿವಿನ ಕಳೆ ಮುಖದ ಮೇಲೆ ಸೂಸುತ್ತಿದ್ದು. ಗುರುದೇವ, ಇವರೆಲ್ಲ ಯಾರು? ಓಂಕಾರ ಕೇಳಿದ. ಇವರು ಕಲ್ಯಾಣದ ಜಂಗಮರು, ಬಸವ ಸೈನ್ಯ. ಸೈನಿಕರೇ? ಲಿಂಗಮ್ಮ ಪ್ರಶ್ನಿಸಿದಳು. ತಾಯಿ, ಆಧ್ಯಾತ್ಮಿಕ ಸೈನಿಕರು. ನಾಡಗಡಿಗಳನ್ನು, ರಾಜ್ಯವನ್ನು, ದುಷ್ಟರನ್ನು ರಕ್ಷಿಸುವ ಅವರು ಲೌಕಿಕ ಸೈನಿಕರಾದರೆ, ಜಾತೀಯತೆ, ಮೂಢಾಚಾರ, ಗೊಡ್ಡು ಸಂಪ್ರದಾಯಗಳ ವಿರುದ್ಧ ಹೋರಾಡಿ ಸತ್ಸಂಪ್ರದಾಯವನ್ನು ಪೋಷಿಸುವ ಇವರು ಆಧ್ಯಾತ್ಮಿಕ ಸೈನಿಕರು. ಅಂತರಂಗದ ನಾಡನ್ನು ಕಾಮಕ್ರೋಧಾದಿಗಳಿಂದ ರಕ್ಷಿಸುವ ಬೋಧಕರು, ತ್ಯಾಗಿಗಳು. ತಮಗೆ ಪ್ರವಾಸದಿಂದ ದಣಿವಾಗಿರಬೇಕು, ಬಹುಶಃ ವಿಶ್ರಾಂತಿಯ ಅವಶ್ಯಕತೆ ಇರಬೇಕು. ತಮ್ಮ ಬಾಯಲ್ಲಿಯೇ ಪ್ರವಾಸದ ಕಥನವನ್ನು ಕೇಳುವ ಅಭೀಪ್ಸೆ. ಓಂಕಾರ ಭಿನ್ನವಿಸಿದ. ನಾನು ಅದಕ್ಕೆ ನಿಮ್ಮ ಬರವನ್ನು ಹಾರೈಸುತ್ತಿದ್ದೆ. ಮಠದ ಉಳಿದ ಸದ್ಭಕ್ತರಿಗೂ ಹೇಳಿ ಕಳಿಸಿರುವೆ. ಅಲ್ಲಿಯ ತನಕ ಉಳಿದ ಕಾರ್ಯಕ್ರಮ ಆರಂಭವಾಗಲಿ. ವಚನಗಳನ್ನು ನುಡಿಯುತ್ತಾ ವಚನ ಕಾಯಕದ ವಾಮದೇವ ಉಳಿದವರಿಂದ ಪುನರುಚ್ಚಾರಣೆ ಮಾಡಿಸಿದ. ಬಹುರೂಪದ ಭರಮಯ್ಯ ಶಿವನ 25 ಲೀಲೆಗಳಲ್ಲಿ ಕೆಲವು ಲೀಲೆಗಳನ್ನು ಅಭಿನಯಿಸಿ ತೋರಿಸಿದ. ಬೋಧಿ ಕಾಯಕದ ಚೆನ್ನಯ್ಯ ಆಧ್ಯಾತ್ಮಿಕ ತತ್ವಗಳ ವಿವೇಚನೆ ಮಾಡಿದ.
ಶ್ರೋತೃಗಳ ಮೊದಲ ಸಾಲಿನಲ್ಲಿ ಕುಳಿತ ಓಂಕಾರ ಲಿಂಗಮ್ಮನವರುಗಳನ್ನು ಗುರುತಿಸಿ ಚೆನ್ನಯ್ಯ ನುಡಿದ. ಗುರುಗಳೇ, ಇಂದು ಮುಂಜಾನೆ ಶರಣರು ಬಹು ಆಸಕ್ತಿಯಿಂದ ತತ್ವಗಳನ್ನು ಕೇಳಿದರು. ಹೌದು ಚೆನ್ನಯ್ಯನವರೇ, ಈ ದಂಪತಿಗಳು ನಮ್ಮ ಮಠದ ನಿಷ್ಠಾವಂತ ಭಕ್ತರು, ಆಧ್ಯಾತ್ಮ ಜೀವಿಗಳು. ತಮಗೇನಾದರೂ ಸಂದೇಹ ಉಳಿದಲ್ಲಿ ಈ ಅನುಭವಗೋಷ್ಠಿಯ ಮುಂದೆ ಇಡಬಹುದು, ಚೆನ್ನಯ್ಯ ಹೇಳಿದ. ಓಂಕಾರ ತನ್ನ ಕೆಲವು ಸಂದೇಹಗಳನ್ನು ಮುಂದಿರಿಸಿ ಉತ್ತರ ಪಡೆದ. ಆ ಬಳಿಕ ಗುರುಲಿಂಗ ದೇವರ ಆಶೀರ್ವಚನ ಪ್ರಾರಂಭವಾಯಿತು. ಈ ಬಾರಿ ನನ್ನ ಪ್ರವಾಸ ಬಾಳಿನ ದಿಕ್ಕನ್ನೇ ಬದಲಿಸಿತು. ಪ್ರತಿ 5 ವರ್ಷಕ್ಕೊಮ್ಮೆ ಹೋಗುವಂತೆ ಶ್ರೀಶೈಲಕ್ಕೆ ಹೊರಟಿದ್ದೆನಷ್ಟೇ. ದಾರಿಯಲ್ಲಿ ಹೋಗುವಾಗ ಒಂದು ಕಟು ಅನುಭವವಾಯಿತು. ಕನ್ನಡ ನಾಡಿನಿಂದ ಪರಿಚಯ ತಂಡವೊಂದು ಹೊರಟಿದ್ದು ಪರಸ್ಪರ ಆತ್ಮಕೂರಿನಲ್ಲಿ ಸಂಧಿಸಿದೆವು. ಮುಂದೆ ಎಲ್ಲರೂ ಒಟ್ಟಿಗೆಯೇ ಸಾಗಿದೆವು. ಪ್ರಕೃತಿಯ ರೌದ್ರ ಮುಖದಂತಹ ಆಳವಾದ ಗಂಭೀರ ಕೊಳ್ಳಗಳನ್ನು ದಾಟುತ್ತಾ ಶ್ರೀಗಿರಿಯ ಮುಖವಾಗಿ ಸಾಗುತ್ತಾ ಒಂದು ರಾತ್ರಿ ಬೀಡು ಬಿಟ್ಟಿದ್ದೆವು. ಗೃಹಸ್ಥ ಪ್ರವಾಸಿಗರ ಸದ್ದು ಗದ್ದಲಗಳಿಂದ ದೂರವಾಗಿ ಧ್ಯಾನ ಮಾಡಲು ನಾನು ಅವರಿಂದ ಸ್ವಲ್ಪ ದೂರದಲ್ಲಿ ತಂಗಿದ್ದೆ. ನಡುರಾತ್ರಿಯ ಗಂಭೀರ ಕತ್ತಲೆಯನ್ನು ಭೇದಿಸಿಕೊಂಡು ಕರಳು ಕಿವುಚುವ ಆಕ್ರಂದನ ಧ್ವನಿ ಕೇಳಿಬಂದಿತು. ಧಾವತಿಗೊಂಡು ಸಾಗಿದಾಗ ಕರುಣಾಜನಕ ದೃಶ್ಯವೊಂದು ಜರುಗುತ್ತಿತ್ತು. ಸುಲಿಗೆಗಾರರ ತಂಡವೊಂದು ಪರಿಚಯ ಜನರನ್ನು ಕೊಳ್ಳೆ ಹೊಡೆಯುತ್ತಲಿತ್ತು. ಆಸ್ತಿ ಪಾಸ್ತಿ ಆಭರಣಗಳನ್ನಲ್ಲದೆ ಆಹಾರ ಸಾಮಗ್ರಿಗಳನ್ನು ಒಯ್ಯುತ್ತಿದ್ದರು. ವೀರಾವೇಶದಿಂದ ಜನರನ್ನು ಹುರಿದುಂಬಿಸಿ ಕೈಲಿದ್ದ ಬಲವಾದ ದೊಣ್ಣೆಗಳಿಂದಲೇ ಕೊಳ್ಳೆಗಾರರನ್ನು ಎದುರಿಸಿ ಸ್ವಲ್ಪ ಸಂಪತ್ತನ್ನು ಪಡೆದೆವು. ನನ್ನ ಬಲವಾದ ಪೆಟ್ಟುಗಳಿಗೆ ಹೆದರಿ ಕಳ್ಳರು ಓಟದ ಸೂತ್ರ ಪಠಿಸಿದರು. ಆದರೆ ಪರಿಚಯ ತಂಡ ಜರ್ಜರಿತವಾಗಿತ್ತು. ಸಾವು ನೋವುಗಳಿಂದ ಜನ ನರಳುತ್ತಿದ್ದರು. ಅಷ್ಟರಲ್ಲಿ ತಂಡದಲ್ಲಿ ಒಬ್ಬರು ಬೇನೆ ಬಿದ್ದರು. ಗಿಡಮೂಲಿಕೆಗಳ ಬಲದಿಂದ ಎಷ್ಟೇ ಉಪಚರಿಸಿದರೂ ಪರಿಣಾಮವಾಗದೆ ಅವರು ಶಿವಾಧೀನರಾದರು. ಉಳಿದವರು ಚಿಂತಾಕ್ರಾಂತರಾಗಿ ಮುಂದೆ ಸಾಗಿದರು. ಈ ಎಲ್ಲ ದೃಶ್ಯಗಳು ನನ್ನ ಕರುಳು ಕಿವುಚುವಂತೆ ಮಾಡಿದ್ದವು. ಹೇಗೂ ಶ್ರೀಗಿರಿಯನ್ನು ಮುಟ್ಟಿದ್ದೆವು. ಆದರೆ ನನ್ನ ಅಂತರಂಗವು ಗಂಭೀರ ಮಂಥನಕ್ಕೆ ತೊಡಗಿತ್ತು. ಒಂದು ಪ್ರಶ್ನೆ ಮೇಲೆದ್ದು ನಿಲ್ಲುತ್ತಿತ್ತು. ಇಷ್ಟು ಕಷ್ಟ ನಷ್ಟಗಳನ್ನು ಸಹಿಸಿಕೊಂಡೇ ದೇವನನ್ನು ಒಲಿಸಬೇಕೇ? ಹೊರಗಡೆ ಹುಡುಕುವುದರಲ್ಲಿಯೇ ನಮ್ಮ ಬಾಳು ಸವೆಸಬೇಕೇ? ಈ ಆಲೋಚನೆ ಅಂತರಂಗವನ್ನು ಕೊರೆಯುತ್ತಿರುವಾಗ ಒಂದು ಬಗೆಯ ಮಂಕು ಕವಿದು ಒಂದು ದಿನ ಸುಮ್ಮನೆ ಗಿಡಕ್ಕೊರಗಿ ಕುಳಿತಿದ್ದೆ. ಆಗ ಇಂಪಾದ ಅರ್ಥ ಪೂರಿತ ಗಾಯನ ಕೇಳಿತು. ಮೈಯೆಲ್ಲ ಕಿವಿಯಾಗಿ ಆಲಿಸಿದೆ. ಅರಗು ತಿಂದು ಕರಗುವ ದೈವವನೆಂತೂ ಸರಿಯೆಂಬೆನಯ್ಯ, ಉರಿಯ ಕಂಡಡೆ ಮುರುಟುವ ದೈವವನೆಂತೂ ಸರಿಯೆಂಬೆನಯ್ಯ, ಅವಸರ ಬಂದಡೆ ಮಾರುವ ದೈವವನೆಂತೂ ಸರಿಯೆಂಬೆನಯ್ಯ, ಅಂಜಿಕೆಯಾದಡೆ ಹೂಳುವ ದೈವವನೆಂತೂ ಸರಿಯೆಂಬೆನಯ್ಯ, ಸಹಜ ಭಾವ ನಿಜೈಕ್ಯ ಸ್ಥಿರರೂಪ ಕೂಡಲ ಸಂಗಮ ದೇವನೊಬ್ಬನೇ ದೈವ. ಈ ನುಡಿಗಡಣ ನನ್ನ ಕುತೂಹಲವನ್ನು ಕೆರಳಿಸಿದಾಗ ಹಾಡುವವನ ಬಳಿ ಸಾರಿ ವಿಚಾರಿಸಿದೆ. ಅವನು ಕಲ್ಯಾಣದಲ್ಲಿ ಜಂಗಮನಂತೆ, ಜಾತ್ರೆಗಳು ನೆರೆದಾಗ ಜನರ ಗುಂಪುಗಳಿದ್ದಲ್ಲಿ ಹೋಗಿ ಬೋಧೆ ಮಾಡುವ ಕಾಯಕ ಅವನದಂತೆ. ಆಗ ಅವನು ಶರಣ ಧರ್ಮದ ಪರಿಚಯ ಮಾಡಿಕೊಟ್ಟ. ಅದರ ವಿಶಾಲತೆ, ವೈಚಾರಿಕತೆ, ಪ್ರಗತಿಪರ ದೃಷ್ಟಿಕೋನ, ಮಾನವೀಯತೆ, ಜಾತ್ಯತೀತತೆಗಳನ್ನು ಕಂಡು ಮೂಕ ವಿಸ್ಮಿತನಾದೆ. ಈ ನವಧರ್ಮ ವಾಹಿನಿಯ ಸ್ಥಾಪಕ ಚಾಲುಕ್ಯ ನಾಡಿನ ಮಹಾಪ್ರಧಾನಿ ಬಸವಣ್ಣನವರು ಎಂಬುದನ್ನು ಅರಿತೆ. ಅವರ ಉತ್ತುಂಗ ವ್ಯಕ್ತಿತ್ವ, ಜಗದೋದ್ಧಾರದ ಕಳಕಳಿ, ಪತಿತರ ಬಗ್ಗೆ ಅನುಕಂಪ ಇವೆಲ್ಲ ಕೇಳಿ ಮನದಲ್ಲಿ ಆ ರೂಪವನ್ನು ಕಲ್ಪಿಸಿಕೊಂಡೆ. ಕಲ್ಯಾಣದ ಜಂಗಮರು ಆ ಬಸವಣ್ಣನವರಲ್ಲಿಟ್ಟ ಅನನ್ಯ ವಿಶ್ವಾಸ, ಗೌರವ ಕಂಡು ಚಕಿತನಾದೆ. ಜನಸಾಮಾನ್ಯರನ್ನು ಸ್ವತಂತ್ರ ವಿಚಾರಕ್ಕೆ ಪ್ರೇರೇಪಿಸುವ ಆ ಮಹಾಗುರುವಿನ ಮೂರ್ತಿ ಹೃದಯದ ಭಿತ್ತಿಯ ಮೇಲೆ ಅಚ್ಚೊತ್ತತೊಡಗಿ ದರ್ಶಿಸಬೇಕೆಂಬ ಹಂಬಲವಾಯಿತು. ಆ ಪರೀಕ್ಷೆಗೆ 10 ಜಂಗಮರು ಬಂದಿದ್ದರು. ಅವರ ಜಾತಿಗಳ ಬಗ್ಗೆ ಕೇಳಿದಾಗ ಪೂರ್ವ ಜಾತಿಗಳನ್ನು ಹೇಳಲೊಪ್ಪಲಿಲ್ಲ. ನನ್ನದು ವಿಮರ್ಶಾತ್ಮಕ ತಾತ್ವಿಕ ಪ್ರಶ್ನೆ ಎಂದಾಗ ಹೇಳಿದರು. ಹಲವು 11 ಜಾತಿಯಿಂದ ಬಂದು ಸಮಾವೇಶವಾಗಿದ್ದರು. ಪೂರ್ಣ ಪ್ರಭಾವಿತನಾದ ನಾನು ಶ್ರೀಶೈಲದಿಂದ ಕಲ್ಯಾಣದ ಕಡೆಗೆ ಸಾಗಿದೆ. ಹಾಗಾದರೆ ಗುರುಗಳು ಕಲ್ಯಾಣದ ಸಂದರ್ಶನ ಪೂರೈಸಿದ್ದಾರೆ, ಅದಕ್ಕೆ ತಡವಾಯಿತು ಮರಳಲಿಕ್ಕೆ, ಓಂಕಾರ ನುಡಿದ. ಹೌದು, ಕಲ್ಯಾಣಕ್ಕೆ ಹೋದಾಗ ಪವಾಡಗಳ ಸರಮಾಲೆಯನ್ನು ಕಂಡೆ. ಆ ಜಂಗಮರು ಹೇಳುವುದು ಉತ್ಪ್ರೇಕ್ಷೆಯೇನೋ ಎಂದುಕೊಂಡಿದ್ದ ನಾನು ಪ್ರತ್ಯಕ್ಷವಾಗಿ ಕಂಡಾಗ ಆ ಜಂಗಮರು ಬಸವಣ್ಣನವರ ವ್ಯಕ್ತಿತ್ವ ಮತ್ತು ಕಾರ್ಯವಿಸ್ತಾರದ ಅರ್ಧದಷ್ಟನ್ನೂ ಹೇಳಲಿಲ್ಲ ಎಂದುಕೊಂಡೆ. ಬಸವಣ್ಣನವರು ಅನುಭವ ಮಂಟಪ ಎಂಬ ಧಾರ್ಮಿಕ ಸಂಸ್ಥೆಯೊಂದನ್ನು ಇತ್ತೀಚೆಗೆ ರೂಪಿಸಿದ್ದಾರೆ. ಎಲ್ಲ ಜಾತಿ ಮತಗಳ, ಎಲ್ಲ ಅಂತಸ್ತಿನ ಜನರಿಗೆ ಬರಲು ಅವಕಾಶ ನೀಡಿ ಅವರ ಸರ್ವತೋಮುಖ ವ್ಯಕ್ತಿತ್ವದ ಬೆಳವಣಿಗೆಗೆ ಅನುವು ಮಾಡಿಕೊಡುತ್ತಿದ್ದಾರೆ.
ನಾನು ಅನೇಕ ಮಠ ಮಂದಿರಗಳನ್ನು ನೋಡಿದ್ದೆ. ಅವು ಕುಳಿತು ತಿನ್ನುವವರಿಗೆ ಆಶ್ರಯ ಸ್ಥಾನಗಳಾಗಿರುವುದನ್ನು, ಪರೋಪಜೀವಿಗಳ ಪೋಷಕ ಕೇಂದ್ರಗಳಾಗಿರುವುದನ್ನು ನೋಡಿದ್ದೆ. ಆದರೆ ಅನುಭವ ಮಂಟಪದಲ್ಲಿ ಪ್ರತಿಯೊಬ್ಬನೂ ದುಡಿಯಬೇಕು, ಪ್ರತಿಯೋರ್ವನೂ ಅಧ್ಯಯನ, ಅನುಭವ ಮಂಥನ ಮಾಡಬೇಕು, ತಪ್ಪದೇ ಪೂಜೆ ಮಾಡಬೇಕು. ವರ್ಗ ವರ್ಣ ವಾದಗಳನ್ನು ತೊಡೆದು ಹಾಕುವ ವಿಶ್ವಶಕ್ತಿಯ ಕುರುಹಾದ ಇಷ್ಟಲಿಂಗವು ಎಲ್ಲರ ಕೈಗೆ ಸಿಗುವುದು. ಇಂತಹ ಕ್ರಾಂತಿ ಜಂಬೂದ್ವೀಪದ ಇತಿಹಾಸದಲ್ಲೇ ಅಭೂತಪೂರ್ವ. ಬಸವಣ್ಣನವರು ಹಲವಾರು ಪವಾಡಗಳನ್ನು ಮಾಡಿದ್ದಾರೆ ಎಂದು ಭಯಭಕ್ತಿಯಿಂದ ಜನರು ಆಡುವರು. ಅದೇನೇ ಇರಲಿ, ಬರಡಾದ ಭಕ್ತಿಹೀನ ಬಂಜರು ಹೃದಯಗಳಲ್ಲಿ ದೈವಿ ವಿಶ್ವಾಸದ ಚಿಲುಮೆಯನ್ನು ಚಿಮ್ಮಿಸುತ್ತಿದ್ದಾರೆ. ಕೊರಡುಗಳಂತೆ ಅರ್ಥಹೀನ ಬಾಳುವೆ ಮಾಡುತ್ತಿದ್ದ ಶೋಷಿತ ಕೀಳುಕುಲದವರ ಬದುಕನ್ನು ತನ್ನ ವಿಚಾರಧಾರೆಯಿಂದ ಕೊನರಿಸುತ್ತಿದ್ದಾರೆ. ಅಬ್ಬಾ ಪುಣ್ಯಪುರುಷ, ದೈವಿ ರಾಜ್ಯವನ್ನು ಕಟ್ಟಿ ತೋರಿಸಿದ್ದಾರೆ. 15 ದಿವಸಗಳಲ್ಲಿ ಆ ಮಹಾವ್ಯಕ್ತಿತ್ವದ ಆಕರ್ಷಣೆಗೆ ಈಡಾದ ನಾನು ಅವರಿಂದ ಇಷ್ಟಲಿಂಗ ದೀಕ್ಷೆಯನ್ನು ಸ್ವೀಕರಿಸಿ ಪುನರ್ಜಾತನಾಗಿಬಿಟ್ಟೆ. ಗುರುಲಿಂಗ ಶಿವಾಚಾರ್ಯತ್ವ ಹೋಗಿ ಗುರುಲಿಂಗ ದೇವರಾಗಿಬಿಟ್ಟೆ. ಬಸವಣ್ಣನವರನ್ನು ಧರ್ಮಗುರುವೆಂದು ಸ್ವೀಕರಿಸಿ ಲಿಂಗಾಯತ ಧರ್ಮದ ಅನುಯಾಯಿಯಾಗಿಬಿಟ್ಟೆ. ಎಷ್ಟೋ ಜನ್ಮಗಳ ಪುಣ್ಯ. ಶ್ರೀ ಗುರುಲಿಂಗದೇವರು ಕಣ್ಮುಚ್ಚಿಕೊಂಡು ತಮ್ಮ ದೀಕ್ಷೆಯ ಅನುಭವವನ್ನು ನೆನಪಿಸಿಕೊಂಡು ತನ್ಮಯತೆಯ ಆಳಕ್ಕೆ ಇಳಿದರು. ಸ್ವಲ್ಪ ಕಾಲ ನಂತರ ಕಣ್ತೆರೆದರು. ಓಂಕಾರ ಒಂದು ಅಪೂರ್ವ ಅನುಭವವಾಯಿತು. ಏನದು ಗುರುಗಳೇ? ಒಂದು ದಿವಸ ನನ್ನನ್ನು ಕೂರಿಸಿಕೊಂಡು ಮಾತುಕತೆಯಾಡುತ್ತಾ ಮುಂದೆ ಕೈಗೊಳ್ಳಬೇಕಾದ ಕರ್ತವ್ಯದ ಪರಿಚಯ ಮಾಡುತ್ತಾ ಬಸವಣ್ಣನವರು ಇದ್ದಕ್ಕಿದ್ದಂತೆಯೇ ಧ್ಯಾನೋನ್ಮುಖರಾದರು. ನಿಮ್ಮ ನಾಡು ಪ್ರಕೃತಿ ಸಂಪತ್ತಿಗನಿತೇ ಅಲ್ಲ, ಆಧ್ಯಾತ್ಮಿಕ ಸಂಪತ್ತಿಗೂ ತಾಯಿಯಾಗುವುದು. ಅಪ್ರತಿಮ ಶರಣರನ್ನು ಜಗತ್ತಿಗೆ ಧಾರೆ ಎರೆಯಲಿರುವುದು. ವೈರಾಗ್ಯವೇ ಸಾಕಾರ ತಳೆದ ವ್ಯಕ್ತಿಯೊಂದು ಅಲ್ಲಿಂದ ರೂಪುಗೊಳ್ಳಲಿದೆ. ಸ್ತ್ರೀಯು ಸಾಧಿಸಬಲ್ಲ ಆತ್ಯಂತಿಕ ಸಿದ್ಧಿಯನ್ನು ಮೈಗೂಡಿಸಿಕೊಳ್ಳಲಿದೆ ಎಂದು ನುಡಿದರು. ನಾನು ಮೌನವಾಗಿ ನಿಟ್ಟುಸುತ್ತಲಿದ್ದೆ. ಆ ಧೀಮಂತ ಶಕ್ತಿಯ ಶಿಲ್ಪಿ ನೀವಾಗಿರುವಿರಿ. ಈ ಇಷ್ಟಲಿಂಗವನ್ನು ಹಿಡಿಯಿರಿ. ತಾಯಿಗೆ 8 ತಿಂಗಳು ತುಂಬಿದಾಗ ಧಾರಣೆ ಮಾಡಿರಿ. ಆ ಮಗು ಜನ್ಮಿಸಿದಾಗ ವಿಭೂತಿ ಪಟ್ಟವನ್ನು ಕಟ್ಟಿರಿ ಎಂದು ಆಜ್ಞಾಪಿಸಿದರು. ನಾನು ಮೌನವಾಗಿ ಸ್ವೀಕರಿಸಿ ತಂದು ಅವರಿತ್ತ ವಿಭೂತಿ ಇಷ್ಟಲಿಂಗಗಳನ್ನು ಪೂಜೆಯ ವಸ್ತುಗಳ ಗಂಟಿನಲ್ಲಿ ಸುರಕ್ಷಿತವಾಗಿಟ್ಟಿರುವೆ. ಓ, ಅಂತಹ ಪುಣ್ಯವಂತೆ ಯಾರೋ? ಎಲ್ಲರೂ ಉದ್ಘರಿಸಿದರು. ಅವರ ಅನುಗ್ರಹ ಹೊತ್ತು ಬರುವಾಗ ವಿವಿಧ ಕಾಯಕದ ಜಂಗಮ ಮೂರ್ತಿಗಳನ್ನು ಕರೆತಂದಿರುವೆ. ಬಸವಣ್ಣನವರು ಕೈಗೊಂಡ ಮಹಾಮಣಿಹದ ಪೂರೈಕೆಗೆ ನಮ್ಮ ಕಿಂಚಿತ್ ಸೇವೆಯನ್ನು ಸಲ್ಲಿಸುವ ಸಂಕಲ್ಪ ಮಾಡಿರುವೆ. ಬೆಳಗಿನ ವೇಳೆ ಆಡಿಕೊಂಡ ಅನೇಕ ನಾಲಿಗೆಗಳು ಸುಮ್ಮನಾಗಿದ್ದವು ಈ ಧೀಮಂತ ವಾಣಿಯ ಮುಂದೆ. ನಮ್ಮ ಈ ಧರ್ಮ ಕೇಂದ್ರದಿಂದ ಹಲವಾರು ಕಾರ್ಯಗಳನ್ನು ಹಮ್ಮಿಕೊಳ್ಳೋಣ ಎಂದಿಕೊಂಡಿರುವೆ. ಲೌಕಿಕ ಓದು, ಆಧ್ಯಾತ್ಮಿಕ ಬೋಧನೆ ಪ್ರಮುಖವಾದವು. ಆದ್ದರಿಂದ ಸಾಲಿಯ ಮಠ ತನ್ನ ಕಾರ್ಯವನ್ನು ಪ್ರಾರಂಭಿಸುವುದು. ವೈದ್ಯಕೀಯ ವಿಭಾಗವನ್ನು ತೆಗೆಯೋಣ ಎಂದುಕೊಂಡಿರುವೆ. ಅನುಭವ ಮಂಟಪ ತನ್ನ ವೈದ್ಯಕೀಯ ಕಾರ್ಯದ ಮೂಲಕ ಜನರ ಸೇವೆಯನ್ನು ಮನಮುಟ್ಟಿ ಮಾಡುವುದು. ಬಸವಣ್ಣನವರ ಅಕ್ಕಂದಿರಾದ ನಾಗಮ್ಮನವರು ಕ್ರಿಯಾಶಕ್ತಿಯ ಸಾಕಾರವಾಗಿ ಇವುಗಳ ಮೇಲ್ವಿಚಾರಣೆ ಮಾಡುತ್ತಿರುವರು. ವಚನಗಳನ್ನು ತಾಳೆಗರಿಯ ಮೇಲೆ ಪ್ರತಿ ಮಾಡಿಸಿ ಮನೆ ಮನೆಗೆ ಹಂಚಿ ಬೋಧೆ ಮಾಡುವ ಕಾಯಕವೂ ಅವಶ್ಯಕ ಎನಿಸುತ್ತಿದೆ. ಬಸವಣ್ಣನವರು ಎಡದ ಕೈಯಲ್ಲಿ ಲಿಂಗ ಪೂಜೆ, ಬಲದ ಕೈಯಲ್ಲಿ ಜಂಗಮ ಸೇವೆಗಳನ್ನು ಹಿಡಿದುಕೊಂಡಿರುವರು. ಜನತಾ ಜಂಗಮದ ಮೇಲೆ ಮಾಡದ ಪೂಜೆಗೆ ಅರ್ಥವೇ ಇಲ್ಲ ಎನ್ನುವರು. ಆ ಆದರ್ಶಗಳನ್ನು ಸ್ವಲ್ಪ ಸ್ವಲ್ಪವಾಗಿ ಆಚರಣೆಗೆ ತರುವ ಬಯಕೆ ನನ್ನದು. ಗುರುಲಿಂಗ ದೇವರ ಮಾತಿಗೆ ಯಾರೂ ಪ್ರತಿಯಾಡಲಿಲ್ಲ. ಓಂಕಾರನು ನುಡಿದ. ತಮ್ಮ ಸಂಕಲ್ಪ ನಮಗೆಲ್ಲ ಆನಂದದಾಯಕ. ಈ ಮಹಾಮಣಿಯದಲ್ಲಿ ನಾವು ಮನಮುಟ್ಟಿ ಸಹಕರಿಸುತ್ತೇವೆ ಗುರುದೇವ. ಮಂಗಲದ ಬಳಿಕ ಗೋಷ್ಠಿಯ ವಿಸರ್ಜನೆಯಾಯಿತು. ವಂದಿಸಿ ಮರಳಿದ ಓಂಕಾರ ಆಲೋಚನೆಯಲ್ಲಿ ಮೈಮರೆತಿದ್ದ. ನೆಪ ಮಾತ್ರಕ್ಕೆ ಪೂಜೆ ಊಟಗಳನ್ನು ಮುಗಿಸಿ ಜಂಗಮನು ಕೊಟ್ಟ ವಚನಗಳ ಕಟ್ಟನ್ನು ಬಿಚ್ಚಿದ. ಸರಿರಾತ್ರಿಯಾದರೂ ಪರಿವೇ ಇಲ್ಲದೆ ಓದುತ್ತಾ ಹೋದರೂ ಅವನಿಗೆ ಸಂತೃಪ್ತಿಯ ಅಲೆ ಹಾಯತೊಡಗಿತ್ತು. ಅವನ ಅಂತರಂಗ ವಿಮರ್ಶನಾ ಶಕ್ತಿಗಳು ಬಹುದಿನಗಳಿಂದ ಹಂಬಲಿಸುತ್ತಿದ್ದ ವಿಚಾರಧಾರೆ ಸಿಕ್ಕಂತಾಗಿ ಆನಂದಿತನಾದ. ಮರುದಿವಸ ಶ್ರೀ ಗುರುಲಿಂಗದೇವರು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮುಗಿಸಿ ಆ ಸಂತೃಪ್ತಿಯ ಭಾವದಲ್ಲಿಯೇ ಒಂದು ಮಠದ ಮುಂದಿನ ಕೈದೋಟದಲ್ಲಿ ಗುದ್ದಲಿ ಹಿಡಿದು ಗಿಡಗಳಿಗೆ ಪಾತಿ ಮಾಡುವಾಗ ಓಂಕಾರ ಸತಿ ಸಮೇತನಾಗಿ ಆಗಮಿಸಿದ. ಗುರುಗಳ ಕೈಯೊಳಗಣ ಗುದ್ದಲಿ ನೋಡಿ ವಿಸ್ಮಿತನಾಗಿ ಕೇಳಿದ, ಇದೇನು ಗುರುದೇವ ತಾವು ಮಾಡುವುದು? ಗುದ್ದಲಿಯಿಂದಾಗೀತ ಸರಳವಾಗಿ ಉತ್ತರಿಸಿದರು, ಛೇ, ಸ್ಥಾನಪತಿಗಳಾದ ತಾವು ಮಾಡುವುದು ಸಲ್ಲದು. ಗುದ್ದಲಿಯನ್ನು ಕೈಯಿಂದ ತೆಗೆದುಕೊಳ್ಳಲು ಪ್ರಯತ್ನಿಸಿದ. ಈ ಹಮ್ಮನ್ನು ಕಲ್ಯಾಣದಲ್ಲಿ ಬಿಟ್ಟು ಬಂದಿರುವೆನಾ ಓಂಕಾರ? ಕಾಯಕದಲ್ಲಿ ಮೇಲು ಕೀಳಿಲ್ಲ. ಕಾಯಕದಲ್ಲಿ ಕಾಯಕ ಜೀವಿಗಳಲ್ಲಿ ಮೇಲು ಕೀಳಿನ ಕಲ್ಪನೆ ತಪ್ಪು. ಮಾಡುವ ಮಾಟದಿಂದ ದೈವೀಕೂಟವನ್ನು ಪಡೆಯಲು ಬರುವುದು. ಅಪ್ಪನವರು ಹೇಳುತ್ತಾರೆ, ನಾನು ಆರಂಭವ ಮಾಡುವೆ ಗುರುಪೂಜೆಗೆಂದು, ನಾನು ವ್ಯವಹಾರವ ಮಾಡುವೆ ಲಿಂಗಾರ್ಚನೆಗೆಂದು.
ನಾನು ಪರಸೇವೆಯ ಮಾಡುವೆ ಜಂಗಮ ದಾಸೋಹಕ್ಕೆಂದು ಹೀಗೆಂದು ನುಡಿದು ಕಾಯಕಮಗ್ನರಾದರು. ಎಂತಹ ಉದಾತ್ತ ವಿಚಾರ, ಎಂತಹ ಸಮಷ್ಟಿ ಪ್ರಜ್ಞೆ! ಓಂಕಾರ ಉದ್ಘರಿಸಿ ಪತ್ನಿಯೊಡನೆ ನಮಸ್ಕರಿಸಿದ. ತಾನು ಲಿಂಗ ದೀಕ್ಷೆಯನ್ನು ಪಡೆದು ಭವಿತನವನ್ನು ತೊಡೆದುಕೊಳ್ಳುವ ಅಭೀಪ್ಸೆಯನ್ನು ವ್ಯಕ್ತಪಡಿಸಿದ. ಪೂಜೆ ಧ್ಯಾನಗಳಿಗಾಗಿ ದೇವರನ್ನು ಅನುಗ್ರಹಿಸಬೇಕು ಎಂದು ಬೇಡಿಕೊಂಡಾಗ ಗುರುಲಿಂಗ ದೇವರು ಆನಂದ ತೊಂದೆಲರಾದರು. ಆದರೂ ನುಡಿದರು, ನಾವೇನೋ ವಿರಕ್ತರು, ತೊಂದರೆ ಇರದು. ನೀನು ಗೃಹಸ್ಥ, ಮುಂದೆ ಮಕ್ಕಳು ಮರಿಗಳಾದಾಗ ವಿವಾಹದ ತೊಂದರೆಗಳು ಬರಬಾರದು. ಆಲೋಚಿಸು ಓಂಕಾರ. ದೇವರಿದ್ದಾನೆ ಗುರುದೇವ. ಆ ಚಿಂತೆ ಈಗೇಕೆ? ನನಗೀಗ ಧರ್ಮ ಸಂಸ್ಕಾರ ಬೇಕು, ಪೂಜೆಗಾಗಿ ಸದಾವಕಾಶ ಬೇಕು, ನಿಶ್ಚಿತನಾಗಿ ನುಡಿದ. ಗುರುಲಿಂಗ ದೇವರು ಸಂತೋಷದಿಂದ ದಂಪತಿಗಳಿಗೆ ಲಿಂಗ ದೀಕ್ಷೆ ನೀಡಿದರು. ಓಂಕಾರ ಶೆಟ್ಟಿ ಲಿಂಗಮ್ಮ ಉಭಯತರು ಧರ್ಮದೀಕ್ಷೆ ಸ್ವೀಕರಿಸಿ ಸಾತ್ವಿಕ ಬದುಕನ್ನು ಅಳವಡಿಸಿಕೊಂಡರು. ಶರಣು ಶರಣಾರ್ಥಿ.